ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿನಲ್ಲಿ ಸಿಬಿಐ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ರಾಜಾರಾಮ್ ಮೋಹನ್ ರಾವ್ ಮನೆಯ ಮೇಲೆ ರೇಜ್ ಮಾಡಲಾಗಿದೆ. 9.5 ಲಕ್ಷ ಲಂಚ ಆರೋಪದ ಹಿನ್ನೆಲೆಯಲ್ಲಿ ಸಿಬಿಐ ದಾಳಿ ಮಾಡಲಾಗಿದೆ. ಇನ್ನು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಮನೆಯಲ್ಲಿ 3.59 ಕೋಟಿ ನಗದು ವಶಪಡಿಸಿಕೊಳ್ಳಲಾಗಿದೆ. ಮನೆಯಲ್ಲಿ ಯುಎಸ್ ಡಾಲರ್ ಸೇರಿದಂತೆ ವಿದೇಶಿ ಕರೆನ್ಸಿ ಕೂಡ ಪತ್ತೆಯಾಗಿದೆ. ಆಭರಣಗಳು ಸೇರಿದಂತೆ ಪ್ರಮುಖ ದಾಖಲೆಗಳನ್ನು ಸದ್ಯ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಸೆಂಟ್ರಲ್ ಪವರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಜಂಟಿ ನಿರ್ದೇಶಕರು ಬೆಂಗಳೂರಿನಲ್ಲಿ ರಾಜಾರಾಮ್ ಮೋಹನ್ ರಾವ್ ಚೆನ್ನು ಎಂಬುವರ ನಿವಾಸದ ಮೇಲೆ ಸಿಬಿಐ ದಾಳಿಯನ್ನ ಮಾಡಲಾಗಿದೆ. ಸೆಂಟ್ರಲ್ ಪವರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಜಂಟಿ ನಿರ್ದೇಶಕರು ಇವರು 9.5 ಲಕ್ಷ ಲಂಚ ಪಡೆದುಕೊಂಡಿರುವಂತಹ ಆರೋಪದ ಹಿನ್ನೆಲೆಯಲ್ಲಿ ಸಿಬಿಐ ದಾಳಿಯನ್ನ ನಡೆಸಲಾಗಿತ್ತು. ಆದರೆ ದಾಳಿ ನಡೆಸಿದಂತಹ ವೇಳೆಯಲ್ಲಿ ಮನೆಯಲ್ಲಿ 3.59 ಕೋಟಿ ನಗದು ಇರೋದು ಗೊತ್ತಾಗಿದೆ. ನೀವು ಕೂಡ ಫೋಟೋದಲ್ಲಿ ಗಮನಿಸ್ತಾ ಇರಬಹುದು. ಆ ನಗದುಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಯುಎಸ್ ಡಾಲರ್, ಹಾಂಗ್ಕಾಂಗ್ ಡಾಲರ್, ಸಿಂಗಾಪುರ್ ಡಾಲರ್, ಇಂಡೋನೇಷಿಯಾ ರೂಪಿಯಾ, ಇನ್ನು ಮಲೇಷಿಯನ್ ರೆಂಗಿಟ್, ಯೂರೋ ಸೇರಿ ಯುವಾನ್ ವಿದೇಶಿ ಕರೆನ್ಸಿ ಮನೆಯಲ್ಲಿ ಪತ್ತೆಯಾಗಿದೆ. ಜೊತೆಗೆ ಆಭರಣಗಳು ಸೇರಿದಂತೆ ಪ್ರಮುಖ ದಾಖಲೆಗಳು ಏನೆಲ್ಲ ಇತ್ತು ಆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಸದ್ಯ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ರಾಜಾರಾಮ್ ಮೋಹನ್ ರಾವ್ ಜೊತೆಗೆ ಸುಧೀರ್ ಗ್ರೂಪ್ ಆಫ್ ಕಂಪನಿ ನಿರ್ದೇಶಕ ಅತುಲ್ ಖನ್ನಾ ಕೂಡ ಬಂಧನವಾಗಿದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ಇನ್ನು ಸಿಬಿಐ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ರಾಜಾರಾಮ್ ಮೋಹನ್ ರಾವ್ ಮನೆ ಮೇಲೆ ಅಂತ ಹೇಳಿದ್ರೆ ಯಾವ ಆರೋಪದ ಹಿನ್ನೆಲೆ ದಾಳಿಯನ್ನ ನಡೆಸಲಾಗಿದೆ, ಜೊತೆಗೆ ಏನೆಲ್ಲ ವಶಕ್ಕೆ ಪಡೆದುಕೊಳ್ಳಲಾಗಿದೆ? ದಿವ್ಯಾ, ರಾಜಾರಾಮ್ ಮೋಹನ್ ರಾವ್ ಏನಿದ್ದಾರೆ ಅವರ ವಿರುದ್ಧವಾಗಿ 9.5 ಲಕ್ಷ ರೂಪಾಯಿ ಲಂಚವನ್ನ ಪಡೆದಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಇವರು ಸೆಂಟ್ರಲ್ ಪವರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಜಂಟಿ ನಿರ್ದೇಶಕರು ಕೂಡ ಹೌದು. ಹೀಗಾಗಿ ಲಂಚದ ಆರೋಪ ಕೂಡ ಇತ್ತು. ಹೀಗಾಗಿ ಸಿಬಿಐ ಅಧಿಕಾರಿಗಳು ಇವತ್ತು ಚೆನ್ನು ನಿವಾಸ ಏನಿದೆ ಬೆಂಗಳೂರಿನಲ್ಲಿ, ಆ ನಿವಾಸದ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ದಾಳಿ ವೇಳೆ 3.59 ಕೋಟಿ ರೂಪಾಯಿ ಹಣವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಅಮೆರಿಕನ್ ಡಾಲರ್ ಆಗಿರಬಹುದು, ಹಾಂಗ್ಕಾಂಗ್ ಡಾಲರ್ ಆಗಿರಬಹುದು, ಸಿಂಗಾಪುರ್ ಡಾಲರ್ ಆಗಿರಬಹುದು, ಇಂಡೋನೇಷಿಯಾದ ರುಪಿಯಾ ಆಗಿರಬಹುದು, ಮಲೇಷಿಯನ್ ರಿಂಗಿಟ್ ಆಗಿರಬಹುದು, ಯೂರೋ ಸೇರಿ ಮತ್ತು ಯುವಾನ್ ವಿದೇಶಿ ಕರೆನ್ಸಿ ಕೂಡ ಪತ್ತೆಯಾಗಿರುವಂತದ್ದು. ಇಲ್ಲಿ ನಾವು ಗಮನಿಸಬೇಕಾದ ಸಂಗತಿ ಅಂತಂದ್ರೆ ವಿದೇಶಿ ಕರೆನ್ಸಿಗಳು ಸಂಪೂರ್ಣವಾಗಿ ಇಲ್ಲಿ ಪತ್ತೆಯಾಗಿರುವಂತದ್ದು ಸಾಕಷ್ಟು ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಟ್ಟಿದೆ. ಅದೇ ರೀತಿಯಾಗಿ ಆಭರಣಗಳು ಕೂಡ ಇಲ್ಲಿ ಸೀಸ್ ಆಗಿರುವಂತದ್ದು ಮತ್ತು ಕೆಲವು ದಾಖಲೆಗಳನ್ನು ಕೂಡ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಧಿಕಾರಿಗಳು ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಈ ಎಲ್ಲವೂ ಕೂಡ ಅಂದ್ರೆ ಸುಧೀರ್ ಗ್ರೂಪ್ ಆಫ್ ಕಂಪನಿ ಉತ್ಪಾದಿಸುವಂತಹ ವಿದ್ಯುತ್ ಉಪಕರಣಗಳಿಗೆ ಅನುಕೂಲಕರ ಪರೀಕ್ಷಾ ವರದಿಗಳನ್ನ ನೀಡೋದಕ್ಕೆ ಒಂದು ಲಂಚವನ್ನು ಕೂಡ ಪಡೆದಿರುವಂತಹ ಆರೋಪ ಇವ್ರ ಮೇಲಿದೆ. ಹೀಗಾಗಿ ಕಂಪನಿ ಒಂದು ಏನು ದೂರು ದಾಖಲಾಗಿರುತ್ತೆ, ಆ ದೂರು ದಾಖಲಾದಂತಹ ಹಿನ್ನೆಲೆಯಲ್ಲಿ ಇವತ್ತು ಅಧಿಕಾರಿಗಳು ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಿದೇಶಿ ಕರೆನ್ಸಿ ಆಗಿರ್ಬೋದು, ಚಿನ್ನಾಭರಣ ಆಗಿರ್ಬೋದು ಪತ್ತೆ ಆಗಿದೆ. ಹೀಗಾಗಿ ಸಿಬಿಐ ಅಧಿಕಾರಿಗಳು ಪ್ರಶ್ನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು ಮತ್ತು ಇವರಿಗೆ ಇರುವಂತಹ ಆದಾಯ ಆಗಿರ್ಬೋದು ಮತ್ತು ಇವರ ಬಳಿ ಇರುವಂತಹ ಹಣ ಮತ್ತು ಆಭರಣಗಳಿಗೆ ತಾಳೆ ಹಾಕುವಂತಹ ಕೆಲಸವನ್ನು ಕೂಡ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಈ ಒಂದು ದಾಳಿ ಏನಿದೆ ಇದು ರಾಜಾರಾಮ್ ಮೋಹನ್ ರಾವ್ ಚೆನ್ನು ಅವರಿಗೆ ಒಂದು ಬಿಗ್ ಶಾಕ್ ಅನ್ನು ಕೂಡ ಕೊಟ್ಟಿದೆ ಮತ್ತು ಲಂಚದ ಆರೋಪದ ಹಿನ್ನೆಲೆಯಲ್ಲಿ ಇಷ್ಟೊಂದು ಮೌಲ್ಯದ ಹಣ ಮತ್ತು ಚಿನ್ನಾಭರಣ ಸಿಕ್ಕಿರುವಂತದ್ದು. ಇವರ ವಿರುದ್ಧವಾಗಿ ಕೇಳಿ ಬಂದಿರುವಂತಹ ಈ ಆರೋಪ ಏನಿದೆ ಅದಕ್ಕೆ ಮತ್ತಷ್ಟು ಪುಷ್ಟಿ ನೀಡೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಕೂಡ ಇಲ್ಲ. ಹೀಗಾಗಿ ಅಧಿಕಾರಿಗಳು ಕೂಡ ಈಗ ತಮ್ಮ ತನಿಖೆಯನ್ನ ಮುಂದುವರಿಸಿರುವಂತದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.